ಕಾಡಿನ ಮಧ್ಯಭಾಗದಲ್ಲಿ ಹಸಿರಾಗಿ ಮೆರೆದಿದ್ದ ಒಂದು ಸುಂದರವಾದ ಮಾವಿನ ಮರ ಇತ್ತು. ಅದರಲ್ಲಿ ಮೈನಾ ಹಕ್ಕಿ ಮತ್ತು ಅವಳ ಗಂಡ ಶ್ಯಾಮ್ ಹಕ್ಕಿ ತನ್ನ 2 ಪುಟ್ಟ ಮರಿಗಳ ಜೊತೆ ಗೂಡಿನಲ್ಲಿ ಸಂತೋಷದಿಂದ ವಾಸಿಸ್ತಾ ಇದ್ರು. ಒಂದಿನ ಕಾಡಿನಲ್ಲಿ ರಾಜ ಹದ್ದು ಬಂದು ಎಲ್ಲ ಹಕ್ಕಿಗಳಿಗೆ ಒಂದು ಘೋಷಣೆಯನ್ನ ಮಾಡಿತ್ತು. ನಾನು ಇಲ್ಲಿ ಹೊಸ ದಂಡಾಧಿಪತಿ, ಎಲ್ಲ ಹಕ್ಕಿಗಳು ನನಗೆ ದಿನವಿಡೀ ಸೇವೆ ಮಾಡಬೇಕು ಅಂತ ಆಜ್ಞಾಪಿಸಿತು. ಹದ್ದಿನ ಈ ಮಾತನ್ನ ಕೇಳಿ ಹಕ್ಕಿಗಳು ಆತಂಕಗೊಳ್ತವೆ. ಮೈನಾ ಹಕ್ಕಿ ಧೈರ್ಯದಿಂದ ಹೇಳ್ತಾಳೆ, ನಾವು ನಮ್ಮ ಜೀವನವನ್ನು ಹೇಗೆ ಸಾಗಿಸಬೇಕು ಎಂಬುದನ್ನು ನೀವು ನಿರ್ಧಾರ ಮಾಡುವುದಲ್ಲ ಅಂತ ಪ್ರತಿಸ್ಪಂದಿಸ್ತಾಳೆ. ಅವಳ ಮಾತಿಗೆ ಹದ್ದು ಕೋಪಗೊಳ್ಳುತ್ತೆ ಮತ್ತೆ ಹೇಳುತ್ತೆ, ನನಗೆ ಅಸಹಕಾರ ನೀಡಿದರೆ ನಾನು ನೀರಾವರಿ ಹಳ್ಳದ ಹತ್ತಿರ ಇರುವ ಹಕ್ಕಿಗಳ ಆಹಾರಗಳನ್ನು ನಾಶ ಮಾಡಿಸ್ತೇನೆ ಅಂತ ಬೆದರಿಕೆಯನ್ನು ಹಾಕುತ್ತೆ. ಮೈನಾ ಹಕ್ಕಿ ಯೋಚನೆ ಮಾಡ್ತಾಳೆ, ನಮ್ಮ ಹಕ್ಕುಗಳಿಗಾಗಿ ನಾವು ಧೈರ್ಯದಿಂದ ನಿಲ್ಲಬೇಕು, ಆದರೆ ಅದಕ್ಕೆ ನಮ್ಮ ಬುದ್ಧಿ ಕೆಲಸ ಮಾಡಬೇಕು ಅಂತ ಯೋಚಿಸ್ತಾಳೆ. ಅವಳು ಅವಳ ಗಂಡ ಶ್ಯಾಮ್ ಹಕ್ಕಿ ಮತ್ತು ಇತರ ಹಕ್ಕಿಗಳಾದ ಪಾರಿವಾಳ, ಗಿಳಿಯನ್ನು ಸೇರಿಸಿಕೊಂಡು ನಾವು ನಿಷ್ಕಪಟತೆಯಿಂದ ನಡೆದುಕೊಂಡ್ರೆ ಹದ್ದು ನಮ್ಮನ್ನು ಹಾಳು ಮಾಡಲಾರದು ಎಂಬ ಯೋಜನೆಯನ್ನು ಮಾಡುತ್ತೆ. ಅವರು ಹದ್ದಿನ ಬಳಿಗೆ ಹೋಗಿ, ನಾವು ನಿಮ್ಮ ಮಾತು ಕೇಳುತ್ತೇವೆ, ಆದರೆ ನಮ್ಮ ಸಹಕಾರ ಸಿಗಬೇಕಾದ್ರೆ ನೀವು ನಮ್ಮ ಆಹಾರವನ್ನು ರಕ್ಷಿಸಬೇಕು ಅಂತ ತಿಳಿಸ್ತಾರೆ. ಹದ್ದು ಆತ್ಮವಿಶ್ವಾಸದಿಂದ, ಆಯಿತು, ನಾನು ನಿಮ್ಮ ಆಹಾರವನ್ನು ರಕ್ಷಿಸ್ತೇನೆ ಅಂತಾನೆ. ಆದರೆ ಅದು ತಾನೇ ಬಂದು ಹಕ್ಕಿಗಳ ಆಹಾರವನ್ನು ಹಾಳು ಮಾಡಲು ಹೊರಟಿತ್ತು. ಹದ್ದು ತನ್ನ ಮಾತಿಗೆ ನಿಲುಕದೆ ಹೋದಾಗ ಕಾಡಿನ ಇತರ ಪ್ರಾಣಿಗಳು ಮತ್ತು ಹಕ್ಕಿಗಳು ಒಟ್ಟಾಗಿ ನಿಂತು, ನೀನೀಗ ರಾಜನಾಗಲು ಅರ್ಹನಲ್ಲ ಅಂತ ಘೋಷಿಸ್ತವೆ. ಹದ್ದಿನ ಮೋಸ ಗೊತ್ತಾದಾಗ ಅದು ತಲೆ ತಗ್ಗಿಸಿಕೊಂಡು ಅಲ್ಲಿಂದ ಓಡಿ ಹೋಯಿತು. ಈ ಕಥೆಯ ನೀತಿ ಏನು ಅಂತ ಹೇಳಿದರೆ, ಪ್ರಾಮಾಣಿಕತೆ ಮತ್ತು ಬುದ್ಧಿವಂತಿಕೆಯಿಂದ ಯಾವತ್ತೂ ಗೆಲುವನ್ನು ಸಾಧಿಸಬಹುದು. ಮೋಸಗಾರರು ಸದ್ಯಕ್ಕೆ ಗೆಲ್ಬೋದು, ಆದರೆ ಅವರ ಯುಕ್ತಿಗಳು ಚಿರಕಾಲ ನಿಲ್ಲುವುದಿಲ್ಲ. ಕವ್ವ ಮತ್ತು ಕವ್ವಿಯ ಮಗ ಜಗ್ಗು ತುಂಬ ಪೋಖ್ರಿಯಾಗಿದ್ದ. ಕಾಡಿನ ಪಕ್ಷಿಗಳಿಗೆ ಯಾವಾಗಲೂ ಏನಾದರೂ ಸಮಸ್ಯೆ ಮಾಡ್ತಾ ಇದ್ದ. ಒಂದು ದಿನ ಜಗ್ಗು ಅಪ್ಪ ಅಮ್ಮನ ಹತ್ರ ಆಟ ಆಡೋದಕ್ಕೆ ಬಾಲ್ ಕೇಳಿದ್ದ. ಅಪ್ಪ, ನನಗೆ ಬಾಲ್ ತೆಗೆಸಿಕೊಡಿ ಪ್ಲೀಸ್, ನನಗೆ ಬಾಲ್ ಬೇಕು. ಆದರೆ ಜಗ್ಗು, ನೀನು ಬೇರೆಯವರಿಗೆ ತೊಂದರೆ ಕೊಟ್ಟು ಅಂದರೆ ಬೇರೆ ಪಕ್ಷಿಗಳ ಗೂಡುಗಳನ್ನು ಹಾಳು ಮಾಡ್ತಾ ಸಮಯ ಕಳೀತಾ ಇದ್ದೆ ಅಲ್ವಾ, ಈಗ ಅದು ಕೂಡ ಬೋರ್ ಅನ್ನಿಸ್ತಾ ನನ್ನ ಮಗನಿಗೆ. ಆಯಿತು ರೀ, ಒಂದು ಬಾಲ್ ತನ್ನಿ ಇವತ್ತು ನನ್ನ ಮಗನಿಗೆ. ಸಂಜೆಗೆ ಜಗ್ಗು ಹತ್ರ ಬಾಲ್ ಬಂದಾಗಿತ್ತು. ಈ ಬಾಲ್ನಿಂದ ಏನಾದರೂ ಆಡಬೇಕಲ್ಲ, ಒಬ್ಬನೇ ಆಡೋಕೆ ಮಜಾ ಬರಲ್ಲ. ದೂರದಲ್ಲಿ ಗೋಲು ಅಮ್ಮನ ಜೊತೆ ಹಾರಾಡ್ಕೊಂಡು ಹೋಗ್ತಿರೋದನ್ನು ನೋಡಿ ಜಗ್ಗು ಗೋಲಿಗೆ ಡೈರೆಕ್ಷನ್ ಮಾಡಿ ಆ ಬಾಲನ್ನು ಉರಿತಾನೆ. ಆ ಬಾಲ್ ನೇರವಾಗಿ ಗೋಲುಗೆ ತಾಗಿತ್ತು. ಅಮ್ಮ, ಏನಾಯಿತು ಗೋಲು? ಬಲವಾಗಿ ಬಾಲ್ನ ರಭಸ ಇದ್ದುದರಿಂದ ಗೋಲು ತನ್ನ ಕಂಟ್ರೋಲ್ ತಪ್ಪಿ ಕೆಳಗೆ ಬೀಳ್ತಾನೆ. ಕೆಳಗೆ ಪೊದೆಗೆ ಬಿದ್ದಿದ್ದರಿಂದ ಅವನಿಗೆ ಏನೂ ಆಗಿರಲ್ಲ. ಏನೂ ಆಗಿಲ್ಲ ಅಲ್ವಾ ಗೋಲು? ಇಲ್ಲ ಅಮ್ಮ, ಏನೂ ಆಗಿಲ್ಲ. ಜಗ್ಗು ಅವನನ್ನು ನೋಡಿ ನಗ್ತಾನೆ. ಹ, ಜಗ್ಗು, ನೀನು ಮಾಡ್ತಿರೋದು ತಪ್ಪು. ನೀನು ಜೀವಗಳ ಜೊತೆ ಆಟ ಆಡ್ತಿದೀಯಾ. ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ? ಜಗ್ಗು ತನಗೆ ಸಂಬಂಧನೇ ಇಲ್ಲ ಅನ್ನೋ ಥರ ಅಲ್ಲಿಂದ ಹೋಗಿಬಿಡ್ತಾನೆ. ಮರುದಿನ ಸಿರಿ ನದಿ ಹತ್ರ ಇದ್ದಾಗ ಜಗ್ಗು ಬಾಲ್ನ ರಭಸವಾಗಿ ಅವಳಿಗೆ ಎಸೆತಾನೆ. ಆ ರಭಸಕ್ಕೆ ಸಿರಿ ತನ್ನ ಕಂಟ್ರೋಲ್ ತಪ್ಪಿ ನೀರಿಗೆ ಬೀಳ್ತಾಳೆ. ಆಮೇಲೆ ನೀರಿನಿಂದ ಮೇಲೆ ಬಂದು ಜಗ್ಗುಗೆ ಸರಿಯಾಗಿ ಬೈತಾಳೆ. ಇಡೀ ಕಾಡಿನಲ್ಲೇ ಜಗ್ಗುನ ವಿಷಯ ಎಲ್ಲರಿಗೂ ಗೊತ್ತಿತ್ತು. ಆದರೆ ಅದನ್ನು ಕವ್ವಿಗೆ ಅಂದರೆ ಜಗ್ಗುನ ತಂದೆ ತಾಯಿಗೆ ಹೇಳಿ ಏನೂ ಪ್ರಯೋಜನ ಇಲ್ಲ ಅಂತ ಎಲ್ಲ ಹಕ್ಕಿಗಳಿಗೆ ಗೊತ್ತಿತ್ತು. ರೀ, ಏನೇ ಆಗಲಿ
ನಮ್ಮ ಮಗ ಈ ಬಾಲ್ ಬಂದ ನಂತರ ತುಂಬ ಖುಷಿಯಾಗಿದ್ದಾನೆ. ಇವತ್ತು ಏನೇ ಆಗಲಿ ಆ ಗಿರಿ ಪಾರಿವಾಳ ಅಂಕಲ್ನ ಆ ಮರದಿಂದ ಕೆಳಗೆ ಬೀಳಿಸ್ಬೇಕು ಅಂದ್ಕೊಂಡು ಜಗ್ಗು ರಭಸವಾಗಿ ಬಾಲನ್ನು ಗಿರಿ ಪಾರಿವಾಳದ ಕಡೆಗೆ ಒದಿತಾನೆ. ಆ ವಿಷಯ ಮೊದಲೇ ತಿಳಿದಿದ್ದ ಗಿರಿ ಪಾರಿವಾಳ ಕೂಡಲೇ ತಾನು ಆ ಬಾಲನ್ನು ರಿಟರ್ನ್ ಒದ್ದಿದ್ದ. ಆ ಬಾಲ್ ಅಷ್ಟೇ ರಭಸವಾಗಿ ಬಂದು ಕವ್ವನಿಗೆ ಹೊಡೆದಿತ್ತು. ಕವ್ವ ಕೂಡಲೇ ಅಲ್ಲಿಂದ ಒಂದು ಮರಕ್ಕೆ ಡಿಕ್ಕಿ ಹೊಡೆದು ಕೆಳಗೆ ಬಿದ್ದಿದ್ದ. ಅವನ ಪ್ರಜ್ಞೆ ತಪ್ಪಿತ್ತು. ರೀ, ಏನಾಯಿತು? ಅಯ್ಯೋ ಜಗ್ಗು, ಏನು ಮಾಡ್ತೀನಿ ನೀನು? ಕವ್ವನ ತಲೆಯಲ್ಲಿ ರಕ್ತ ಬಂದು ಅವನು ಕೋಮಕ್ಕೆ ಹೋಗಿದ್ದ. ರೀ ರೀ ಮಾತಾಡಿ. ಅಲ್ಲಿಗೆ ಗಿರಿ ಪಾರಿವಾಳನು ಬರ್ತಾನೆ. ಏನಾಯಿತು ಕವ್ವಿ? ನೋಡು ಪಾರಿವಾಳ, ಕವ್ವನನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋಣ. ಕವ್ವ ಮಾತಾಡ್ತಿಲ್ಲ. ಅದು ನೀನು ಮಾಡಿದ ತಪ್ಪು ಕವ್ವಿ. ಈಗ ಕಾಲ ಮಿಂಚಿ ಹೋಗಿದೆ. ನಿನ್ನ ಮಗನಿಗೆ ಸರಿಯಾಗಿದ್ದನ್ನು ಹೇಳಿಕೊಟ್ಟಿದ್ರೆ ಇವತ್ತು ನೀನು ಇಷ್ಟು ಕಷ್ಟಪಡಬೇಕಾಗಿಲ್ಲ ಇತ್ತು. ಹೌದಲ್ವಾ ಗೆಳೆಯರೇ? ನಮ್ಮ ಮಕ್ಕಳನ್ನು ಕೆಟ್ಟ ಕೆಲಸ ಮಾಡದಂತೆ ತಡೆಯುವುದು ನಮ್ಮ ಕರ್ತವ್ಯ. ಸ್ನೇಹಿತರೆ, ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಬ್ಬಾ, ಎಷ್ಟೊಂದು ಉರಿ ಬಿಸಿಲಿದೆ. ಈ ಉರಿ ಬಿಸಿಲಿಗೆ ನನ್ನ ಮೈ ಉರಿತಾ ಇದೆ. ನಾನು ಈ ರೂಪದಿಂದ ಹೇಗೆ ಹೊರಬರಲಿ? ಅಷ್ಟೊತ್ತಿಗೆ ಆ ಕಡೆ ಜಗ್ಗು ಮತ್ತೆ ಗೋಲು ಹಾರಾಡ್ಕೊಂಡು ಬಂದವರು ಅಲ್ಲೇ ನಿಲ್ತಾರೆ. ಅಬ್ಬಾ, ಎಷ್ಟೊಂದು ಬಿಸಿಲಿದೆ ಇವತ್ತು, ತುಂಬ ಬಿಸಿಲು. ಹೌದು ಅಂದ್ಕೊಂಡು ಜಗ್ಗು ಆ ಬಂಡೆಯ ಮೇಲೆ ಕೂತ್ಕೊಳ್ತಾನೆ. ಅಯ್ಯೋ, ನನ್ನ ಕಾಲು ಸುಟ್ಟೋಯ್ತು. ಇಲ್ಲಿ ತುಂಬ ಬಿಸಿ ಇದೆ ಗೋಲು. ನಾವು ಬೇರೆ ಕಡೆಗೆ ಹೋಗಿ ಕೂತ್ಕೊಳ್ಳೋಣ. ಮಕ್ಕಳೇ, ನನಗೆ ತುಂಬ ಬಿಸಿಲಾಗ್ತಾ ಇದೆ, ಏನಾದರೂ ಮಾಡಿ. ಗೋಲು ಮತ್ತು ಜಗ್ಗು ಆ ಬಂಡೆನ ನೋಡ್ತಾರೆ. ಅವರಿಗೆ ಮೊದಲು ಭಯ ಆದರೂ ಆಮೇಲೆ ಸುಧಾರಿಸಿಕೊಂಡು ಮಾತಾಡ್ತಾರೆ. ಯಾರು ನೀವು? ನನಗೆ ತುಂಬ ಬಿಸಿಲಾಗ್ತಾ ಇದೆ ಮಕ್ಕಳೇ, ನೀರು ಬೇಕು ನನಗೆ. ಗೋಲು ಮತ್ತು ಜಗ್ಗು ಅಲ್ಲಿಂದ ನೀರು ತರಲಿಕ್ಕೆ ಹೋಗ್ತಾರೆ. ಅಲ್ಲ ಗೋಲು, ಬಂಡೆಗೆ ಕೂಡ ಬಾಯಾರಿಕೆ ಆಗ್ತದಾ? ಗೊತ್ತಿಲ್ಲ, ತುಂಬ ಬಿಸಿಲಲ್ವಾ, ಬಾಯಾರಿಕೆ ಆದರೂ ಆಗ್ಬೋದೋ ಏನೋ. ಅಲ್ಲಿ ನೋಡು, ಒಂದು ಕೊಡೆ ಇದೆ, ಅದನ್ನು ತಗೊಂಡು ಹೋಗೋಣ. ಆ ಬಂಡೆಗೆ ಬಿಸಿಲಾಗೋದು ತಪ್ಪುತ್ತೆ. ಜಗ್ಗು ಮತ್ತು ಗೋಲು ಬಂಡೆಗೆ ನೀರು ಹಾಕ್ತಾರೆ, ಮತ್ತೆ ಅದರ ಮೇಲೆ ಕೊಡೆ ಇಡ್ತಾರೆ. ಈಗ ಸಮಾಧಾನ ಆಯ್ತಾ ನಿಂಗೆ? ಹೌದು ಮಕ್ಕಳೇ, ತುಂಬ ಖುಷಿ ಆಯಿತು. ಮೈಯೆಲ್ಲ ಉರಿತಾ ಆಯಿತು. ಈಗ ಸ್ವಲ್ಪ ತಂಪಾಯಿತು. ಗೋಲು ಮತ್ತು ಜಗ್ಗು ಅಲ್ಲಿಂದ ಹಣ್ಣು ತಿನ್ನಲಿಕ್ಕೆ ಹೋಗ್ತಾರೆ. ಸಂಜೆಯ ಹೊತ್ತಿಗೆ ತಿರುಗಾಡಿಕೊಂಡು ಮನೆಗೆ ಹೋಗ್ತಾರೆ. ಗೌರಿ, ಎಲ್ಲಿಗೋಗಿದ್ಯಾ ನೀನು? ಇಷ್ಟೊತ್ತಾಯ್ತು. ನಿನ್ನೆಯಿಂದ ನಿನ್ನನ್ನು ಹುಡುಕದೇ ಇರೋ ಜಾಗ ಇಲ್ಲ. ಎಲ್ಲಿದ್ದೀಯ ನೀನು? ಏನಾದರೂ ಹೆಚ್ಚು ಕಮ್ಮಿ ಆಗಿರ್ಬೋದಾ? ಇಲ್ಲ, ನನ್ನ ಹೆಂಡತಿಗೆ ಏನೂ ಆಗಿರಲ್ಲ. ನಾನು ಈ ಕಾಡಿನ ಗೆಳೆಯರ ಸಹಾಯ ಪಡ್ಕೊಳ್ತೇನೆ. ಗಿರಿ ಪಾರಿವಾಳ ಮೈನಾ ಹಕ್ಕಿನ ಹುಡ್ಕೊಂಡು ಬರ್ತಾನೆ. ಮೈನಾ ಗೆಳತಿ, ನಾನೊಂದು ಸಮಸ್ಯೆಯಲ್ಲಿ ಇದ್ದೇನೆ. ನನಗೆ ನಿನ್ನ ಸಹಾಯ ಬೇಕಿತ್ತು. ಹೇಳಿ ಗಿರಿಯಣ್ಣ, ನನ್ನಿಂದ ನಿಮಗೆ ಏನು ಸಹಾಯ ಆಗಬೇಕಿತ್ತು? ನನ್ನ ಹೆಂಡತಿ ಗೌರಿ ನಿನ್ನೆ ನಿಮ್ಮ ಜೊತೆ ಆಹಾರ ತರಲಿಕ್ಕೆ ಹೋದವಳು ಇವತ್ತಿನವರೆಗೆ ವಾಪಸ್ ಬಂದಿಲ್ಲ. ಏನು, ನಿನ್ನೆಯಿಂದ ಬಂದಿಲ್ವಾ ಗೌರಿ? ನಮ್ಮ ಜೊತೆನೇ ವಾಪಸ್ ಬಂದಿದ್ಲು. ಬೇಕಿದ್ರೆ ಕವಿ ಹತ್ರನೂ ಕೇಳಿ ನೋಡಿ. ಇವತ್ತು ಇಡೀ ದಿನ ಹುಡುಕಾಡಿದ್ದೇನೆ ಅವಳನ್ನು. ಅವಳು ಮಾತ್ರ ಸಿಗ್ತಾ ಇಲ್ಲ. ಹೌದಾ? ನಡೀರಿ, ನಿಮ್ಮ ಜೊತೆ ನಾನು ಕೂಡ ಬರ್ತೇನೆ. ಮೈನಾ ಮತ್ತೆ ಗಿರಿ ಪಾರಿವಾಳ ಗೌರಿನ ಹುಡುಕಾಡ್ತಾರೆ. ಆದರೆ ಗೌರಿನ ಸುಳಿವೇ ಇರೋದಿಲ್ಲ. ನಿನ್ನೆ ನಮ್ಮ ಜೊತೆನೇ ಮನೆಗೆ ವಾಪಸ್ ಬಂದ ಗೌರಿ ಮನೆಗೆ ಹೋಗಿಲ್ಲ ಅಂದರೆ ಏನರ್ಥ? ಅವಳು ಆ ಗಿಡುಗನ ಕೈಲಿ ಸಿಕ್ಕಿ ಹಾಕಿಕೊಂಡಿಲ್ಲ ಅಲ್ವಾ? ಕೆಟ್ಟದ್ದೆಲ್ಲ ಮಾತನಾಡಬೇಡಿ ಕವ್ವ ನೀವು. ಕೆಟ್ಟದ್ದೆಲ್ಲ ಅಲ್ಲ ಕವಿ, ಇದು ನಿಜ. ಇತ್ತೀಚೆಗೆ
ಆ ಗಿಡುಗ ಮತ್ತೆ ಗೂಬೆ ಸೇರ್ಕೊಂಡು ಮಂತ್ರ ಎಲ್ಲ ಮಾಡೋದಕ್ಕೆ ಕಲ್ತಿದ್ದಾರೆ ಅಂತೆ. ಯಾರೋ ಪಕ್ಷಿಗಳು ಹೇಳ್ತಾ ಇದ್ರು, ಅದನ್ನ ಕೇಳ್ಪಟ್ಟೆ. ಆ ಥರ ಏನಾದ್ರೂ? ಇಲ್ಲ ಇಲ್ಲ, ಆ ಥರ ಎಲ್ಲ ಏನೂ ಆಗಲ್ಲ. ಈ ಥರ ಎಲ್ಲ ನನ್ನ ಗೌರಿಗೆ ಆಗ್ತದೆ ಅಂತ ಗೊತ್ತಿದ್ದಿದ್ರೆ ನಾನು ಈ ಕಾಡಿಗೆ ಬರ್ತಾನೆ ಇರಲಿಲ್ಲ. ನಮ್ಮ ಕಷ್ಟದ ಸಮಯದಲ್ಲಿ ನಾವು ಧೈರ್ಯ ತಗೊಳ್ಬೇಕು. ಅದು ಅಲ್ಲದೆ ನಿಮ್ಮ ಕಷ್ಟದ ಸಮಯದಲ್ಲಿ ನಾವು ನಿಮ್ಮ ಜೊತೆ ಇರ್ತೇವೆ. ಗೌರಿಗೆ ಏನೂ ಆಗಿರಲ್ಲ. ನಾವೆಲ್ಲ ಒಟ್ಟು ಸೇರಿ ಹೊಡ್ಕೋಣ. ಇವಾಗ ಕತ್ಲಾಗ್ತಾ ಬಂತು. ನಾಳೆ ಎಲ್ಲರೂ ಒಂದೊಂದು ಕಡೆ ಹೋಗಿ ನೋಡೋಣ. ಅಮ್ಮ, ಇವತ್ತೊಂದು ಆಶ್ಚರ್ಯ ನಡೀತು ಗೊತ್ತಾ? ಅಮ್ಮ, ಯಾಕೆ ಸುಮ್ಮನಿದ್ದೀರಾ? ಏನು ಅಂತ ಕೇಳಲ್ವಾ? ಆದರೆ ಮೈನಾ ಹಕ್ಕಿಯ ತಲೆಯಲ್ಲಿ ಗೌರಿಯ ಯೋಚನೆಯೇ ಇತ್ತು. ಅವಳಿಗೆ ಅವಳ ಮಗ ಹೇಳ್ತಿರೋದು ಕೇಳ್ತಾನೇ ಇರಲಿಲ್ಲ. ಅಮ್ಮ ನೋಡಿಲ್ಲಿ. ಏನು ಗೋಲು, ಸುಮ್ಮನೆ ಮಲ್ಕೋ, ನನಗೆ ಬೆಳಿಗ್ಗೆ ಬೇಗ ಏಳಬೇಕು. ಗೋಲು ಸುಮ್ಮನೆ ಮಲ್ಕೊಳ್ತಾನೆ. ಮರುದಿನ ಎಲ್ಲ ಪಕ್ಷಿಗಳು ಒಟ್ಟಾಗ್ತಾರೆ. ಗೌರಿನ ಹುಡುಕದೆ ಇರೋ ಜಾಗನೇ ಇರೋದಿಲ್ಲ. ಹುಡುಕಿ ಹುಡುಕಿ ಸುಸ್ತಾಗಿ ಒಂದು ಕಡೆ ನಿಲ್ತಾರೆ. ಎಲ್ಲೂ ಗೌರಿ ಸಿಗ್ತಾ ಇಲ್ಲ. ನನಗಂತೂ ತುಂಬ ಸುಸ್ತಾಯಿತು. ಬಿಸಿಲು ಬೇರೆ ಜಾಸ್ತಿ ಆಗ್ತಾ ಇದೆ. ಅದು ಜಗ್ಗು ಮತ್ತೆ ಗೋಲು ಅಲ್ವಾ? ಅವರಿಬ್ಬರು ಇಲ್ಲೇನು ಮಾಡ್ತಿದ್ದಾರೆ? ಜಗ್ಗು ಮತ್ತೆ ಗೋಲು ಆ ಬಂಡೆಯ ಮೇಲೆ ಕುಳಿತು ಹಣ್ಣು ತಿಂದು ಅವರಷ್ಟಕ್ಕೆ ಅವರು ಮಾತಾಡ್ತಾ ಇದ್ರು. ಜಗ್ಗು, ಗೋಲು, ನೀವಿಬ್ರು ಏನು ಮಾಡ್ತಿದ್ದೀರಾ ಇಲ್ಲಿ? ಅಮ್ಮ, ನೀವೆಲ್ಲ ಏನು ಇಲ್ಲಿದ್ದೀರಾ? ಅಷ್ಟೊತ್ತಿಗೆ ಗಿರಿ ಪಾರಿವಾಳ ತಲೆ ಸುತ್ತಿ ಬಂದು ಬಿದ್ದು ಬಿಡ್ತಾನೆ. ಏನಾಯ್ತು? ಪಾರಿವಾಳ ಅಂಕಲನ್ನು ಆ ಬಂಡೆಯ ಮೇಲೆ ಮಲಗಿಸಿ, ಅಲ್ಲಿ ತಂಪಿದೆ. ಪಾರಿವಾಳ ಕಣ್ಣು ಬಿಡ್ತಾನೆ, ಮತ್ತೆ ಅಳೋದಕ್ಕೆ ಆರಂಭಿಸ್ತಾನೆ. ನನ್ನ ಗೌರಿ ಎಲ್ಲೋದ್ಲು? ಗಿರಿಯ ಕಣ್ಣೀರಿನ ಹನಿ ಆ ಬಂಡೆಯ ಮೇಲೆ ಬಿದ್ದಾಗ ಆ ಜಾಗದಲ್ಲಿ ಬಂಡೆ ಮಾಯವಾಗಿ ಗೌರಿ ತನ್ನ ನಿಜ ರೂಪಕ್ಕೆ ಬರ್ತಾಳೆ. ಗೌರಿ, ನೀನಾ? ಹೌದು, ನಾನೇ. ನನ್ನನ್ನು ಆ ಗಿಡುಗ ಮತ್ತೆ ಗೂಬೆ ಮಂತ್ರದಿಂದ ಬಂಡೆಯನ್ನಾಗಿ ಮಾಡಿದ್ರು. ನಿನ್ನ ಗಂಡ ಬಂದು ಈ ಬಂಡೆಯ ಮೇಲೆ ಕಣ್ಣೀರು ಹಾಕಿದರೆ ಮಾತ್ರ ನಿನಗೆ ನಿಜ ರೂಪ ಬರೋದು. ಅದು ಅಲ್ಲದೆ ಈ ವಿಷಯ ಯಾರ ಹತ್ರನೂ ಹೇಳೋ ಹಾಗಿರಲಿಲ್ಲ. ಹೇಳಿದ್ರೆ ನೀನು ಬಂಡೆಯಾಗೆ ಇರ್ತೀಯ ಅಂತ ಕೂಡ ಹೇಳಿದ್ರು. ಅಂತೂ ನೀನು ಸಿಕ್ಕಿದೆಯಲ್ಲ ಗೌರಿ. ಈ ಗಿಡುಗ ಮತ್ತೆ ಗೂಬೆಗೆ ಬುದ್ಧಿ ಕಲಿಸ್ಲೇಬೇಕು. ಇಲ್ಲದೆ ಇದ್ರೆ ನಮ್ಮ ಕಾಡನ್ನ ಕಲ್ಲಾಗಿ ಮಾಡಿಬಿಡ್ತಾರೆ ಇವರಿಬ್ರು. ಏನು ಮಾಡೋದು ಅವರಿಬ್ಬರನ್ನ? ಎದುರಿಸೋದು ಹೇಗೆ? ಅಷ್ಟು ಸುಲಭ ಅಲ್ಲ ಕವ್ವ ಅಣ್ಣ. ಅದಕ್ಕೆ ನನ್ನದೊಂದು ಉಪಾಯ ಇದೆ. ಕವಿ, ಮೈನಾ ಹಕ್ಕಿ ಮತ್ತೆ ಗೌರಿ ಮೂವರು ಗಿಡುಗ ಮತ್ತೆ ಗೂಬೆ ಇರೋ ಜಾಗಕ್ಕೆ ಹೋಗಿ. ಕವ್ವಿ, ಮೈನಾ ಹಕ್ಕಿ ಮತ್ತೆ ಗೌರಿ ಮೂವರು ಆ ಗಿಡುಗ ಮತ್ತೆ ಗೂಬೆ ಇರೋ ಜಾಗಕ್ಕೆ ಹೋಗ್ತಾರೆ. ನೀನಾ? ನಿನ್ನ ರೂಪ ಬದಲಾಯ್ತಾ ಹಾಗಾದ್ರೆ? ನಿನ್ನ ಗಂಡ ಬಂದು ಹತ್ತು ಬಿಟ್ನಾ? ನಮಗೆ ಕೂಡ ಅಂಥದ್ದೇ ಸಹಾಯ ಬೇಕಿತ್ತು ಗಿಡುಗ ಅಣ್ಣ. ನಮ್ಮ ಗಂಡ ನಮಗೆ ತುಂಬ ಹಿಂಸೆ ಕೊಡ್ತಾರೆ. ಅದಕ್ಕೆ ಅವರನ್ನ ಬಂಡೆಯನ್ನಾಗಿ ಮಾಡಬೇಕಿತ್ತು. ಆದರೆ ನೀವು ಅವರನ್ನ ಇಲ್ಲಿಗೆ ಕರ್ಕೊಂಡು ಬರಬೇಕು. ಅದು ಸಾಧ್ಯವಾಗದ ಮಾತು ಗಿಡುಗ ಅಣ್ಣ. ನೀವೇ ನಮ್ಮ ಗೂಡಿಗೆ ಬಂದು ಸಹಾಯ ಮಾಡಿ ಗಿಡುಗ ಅಣ್ಣ. ಆಯಿತು, ಬರ್ತೇವೆ. ನೀವಿಷ್ಟು ಹೇಳಿದ ಮೇಲೆ ಖಂಡಿತ ಬರ್ತೇವೆ. ಗಿಡುಗ ಮತ್ತೆ ಗೂಬೆ ಬಂದಾಗ ಎಲ್ಲ ರೆಡಿಯಾಗಿ ನಿಂತಿದ್ರು. ನಮ್ಮ ಇಬ್ಬರು ಗಂಡಂದಿರು ಈ ಮನೆಯ ಒಳಗಿದ್ದಾರೆ, ಅಲ್ಲೇ ಅವರನ್ನ ಕಲ್ಲು ಮಾಡಿಬಿಡಿ. ಇಬ್ಬರು ಮನೆ ಒಳಗೆ ಹೋಗ್ತಿದ್ದ ಹಾಗೆ ಹೊರಗಿನಿಂದ ಕವಿ ಬೀಗ ಹಾಕ್ತಾಳೆ. ಕವ್ವ ಮತ್ತೆ ಗಿರಿ ಮನೆಗೆ ಬೆಂಕಿ ಹಚ್ತಾರೆ. ನಮ್ಮ ಕಾಡನ್ನು ನಾಶ ಮಾಡೋ ನಿಮ್ಮಂತಹ ಕೆಟ್ಟವರಿಗೆ ನಮ್ಮ ಕಾಡಲ್ಲಿ ಮಾತ್ರ ಅಲ್ಲ, ಈ ಜಗತ್ತಿನಲ್ಲಿಯೇ ಜಾಗ ಇಲ್ಲ.